ನಮ್ಮ ಜೀವನದ ಲಗಾಮು ಭಗವಂತನ ಕೈಲಿರಲಿ. ಯಾಕೆ ಅಂದರೆ ನಾವು ಯಾವ ಶತ್ರುಗಳನ್ನು ಕೊಲ್ಲಬೇಕು, ಯಾವ ಶತ್ರುಗಳನ್ನು ಸದೆಬಡಿಯಬೇಕು ಅನ್ನೋದು ನಮ್ಮ ಮನೋಕಾಮನೆ ಆಗುತ್ತೋ ಆ ಶತ್ರುಗಳನ್ನು ಸದೆಬಡಿಯುವುದು ಅಷ್ಟು ಸುಲಭದ ಮಾತಲ್ಲ. ಏಕೆಂದರೆ ಶತ್ರುಗಳ ರೂಪದಲ್ಲಿ ಹರಿಷಡ್ವರ್ಗಗಳು ನಮ್ಮಲ್ಲಿಯೇ ಇರುತ್ತವೆ. ಮೊದಲು ಆ ಹರಿಷಡ್ವರ್ಗಗಳು ಅಂದರೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇವುಗಳನ್ನು ಎಲ್ಲವನ್ನ ಗೆದ್ದ ನಂತರ ನಾವು ಬದುಕನ್ನು ಶಾಂತಿಯುತವಾಗಿ ಸಾಗಿಸೋದಕ್ಕೆ ಸಾಧ್ಯವಾಗುತ್ತದೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಶತ್ರುಗಳು ಬೇರೆಲ್ಲೂ ಇಲ್ಲ ರೀ, ನಮ್ಮೊಳಗೆ ಇದ್ದಾರೆ. ನಮ್ಮವರೇ ನಮ್ಮ ಶತ್ರುಗಳು. ಅವರನ್ನು ಸದೆಬಡಿಯುವುದು ತುಂಬ ಕಷ್ಟಕರವಾದ ವಿಷಯ. ಯಾಕೆಂದರೆ ಸಂಬಂಧಿಕರ ರೂಪದಲ್ಲಿ, ಸ್ನೇಹಿತರ ರೂಪದಲ್ಲಿ, ನೆರೆಹೊರೆಯವರ ರೂಪದಲ್ಲಿ ಶತ್ರುಗಳು ಸದಾ ನಮ್ಮ ಬೆನ್ನ ಹಿಂದೆಯೇ ಇರುತ್ತಾರೆ. ಮುಂದಿರುವ ಶತ್ರುಗಳನ್ನು ವೀರ ಹೋರಾಟ ಮಾಡಿ ಸೋಲಿಸಬಹುದು, ಆದರೆ ಬೆನ್ನ ಹಿಂದೆ ಇರುವ ಶತ್ರುಗಳನ್ನು ಯಾವ ರೀತಿ ಸದೆಬಡಿಯುವುದು? ಹಾಗಾಗಿ ನಮ್ಮ ಜೀವನದ ಲಗಾಮುಗಳನ್ನು ಆ ಭಗವಂತನಿಗೆ ಅರ್ಪಿಸಿ ಬಿಡೋಣ. ಆತನ ಆಣತಿಯ ಮೇರೆಗೆ ನಾವೆಲ್ಲರೂ ನಡೆಯೋಣ. ಭಗವಂತನ ಆಣತಿ ಹೊಂದಿದ್ದರೆ ನಮ್ಮ ಜೀವನ ಸುಲಭವಾಗಿ ನಡೆಯುತ್ತದೆ, ಇಲ್ಲವಾದರೆ ಕಷ್ಟ ಸಾಧ್ಯವಾಗುತ್ತದೆ. ಯೋಚಿಸಿ ನೋಡಿ ಸ್ನೇಹಿತರೆ, ನಮ್ಮೊಳಗಿನ ಶತ್ರುಗಳನ್ನು ಮಟ್ಟ ಹಾಕುವುದು ಎಷ್ಟು ಮುಖ್ಯವಾಗಿರುತ್ತದೆಯೋ ಅದರ ಅನಿವಾರ್ಯತೆ ನಮಗೆ ತುಂಬ ಕ್ಲಿಷ್ಟಕರವಾಗಿರುತ್ತದೆ. ಆಯ್ಕೆ ಕೂಡ ತುಂಬ ಕ್ಲಿಷ್ಟಕರವಾಗಿರುತ್ತದೆ. ಏಕೆಂದರೆ ನಾವು ಸರ್ವನಾಶ ಮಾಡೋದಕ್ಕೆ ಹೋದರೆ ಅವರು ನಮ್ಮ ಬಂಧು ಬಾಂಧವರು, ನಮ್ಮ ಸ್ನೇಹಿತರು. ಯಾವ ರೀತಿಯ ದ್ವಂದ್ವ ಧರ್ಮ ಸಂಕಟದಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳು ಬಿಡುತ್ತೇವೆ. ಹಾಗಾಗಿ ಯಾವುದು ಆಯ್ಕೆ, ಯಾವುದು ಬೇಡ, ಯಾವುದು ಬೇಕು ಎಲ್ಲವೂ ನಮಗೆ ಒಂದು ಸಂದೇಹವನ್ನು ಮೂಡಿಸಿಬಿಡುತ್ತೆ. ಹಾಗಾಗಿ ನಮ್ಮ ಆಯ್ಕೆ, ನಮ್ಮ ಅನುಮಾನ ಎಲ್ಲದಕ್ಕೂ ತೆರೆ ಬೀಳಬೇಕು. ಜೀವನದಲ್ಲಿ ಒಂದು ಮುಕ್ತಿಯನ್ನು ಪಡ್ಕೋಬೇಕು, ನೆಮ್ಮದಿಯ ಜೀವನವನ್ನು ಸಾಗಿಸ್ಬೇಕು ಅಂದರೆ ಖಂಡಿತವಾಗಿ ನಾವು ನಮ್ಮ ಜೀವನದ ಲಗಾಮನ್ನು ಆ ಭಗವಂತನಿಗೆ ಅರ್ಪಿಸಿ ಬಿಟ್ಟರೆ ನೆಮ್ಮದಿಯಿಂದ ಅವನ ಆಣತಿ, ಅವನ ಆಜ್ಞೆಯ ಮೇರೆಗೆ ನಾವು ನಿಯಮಗಳನ್ನು ಪಾಲಿಸುತ್ತಾ ಜೀವನವನ್ನು ಸಾಗಿಸ್ತಾ ಹೋದರೆ ಯಾವುದು ಕ್ಲಿಷ್ಟಕರವಾಗಿರುವುದಿಲ್ಲ. ಮನಸ್ಸಿನ ನೆಮ್ಮದಿಯ ಮುಂದೆ ಯಾವುದೇ ಸುಖ ಸಂತೋಷವು ದೊಡ್ಡದಲ್ಲ. ಏನಂತೀರಾ? ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.